ಇದ್ಯಾಕೆ ಹೊರಗಡೆ ಕೂತಿದ್ದೀರಾ? ಒಳಗಡೆ ಬನ್ನಿ, ಊಟ ಮಾಡೋರುತ್ತೆ. ನಾನು ಆಗ್ಲಿಂದ ಕರಿತಾ ಇದ್ದೀನಿ ಮಾಮ, ಬರ್ತಾನೆ ಇಲ್ಲ. ಬರ್ತಾರೆ ಪುಟ್ಟ, ಬನ್ನಿಮ್ಮ. ಬನ್ನಿ. ಬೇಬಿ ಬೇಬಿ ಪ್ಲೀಸ್. ಹೋಗಿ ಜೈ, ನೀವು ನಿಮ್ಮ ಹೆಂಡತಿಗೆ ಮಾತ್ರ ಟೈಮ್ ಕೊಡ್ತೀರಾ, ನನಗೆ ಮಾತ್ರ ಒಂದು ಸ್ವಲ್ಪನೂ ಟೈಮ್ ಕೊಡಲ್ಲ ಅಲ್ವಾ? ಬೇಬಿ ಅದಾಗಲ್ಲ ಬೇಬಿ, ನನ್ನ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ. ನನ್ನ ಸಿಚುವೇಶನ್ ಬೇರೆ ಯಾರಾದರೂ ಇದ್ದೀರಾ ಖಂಡಿತ ನೀನು ಮೀಟ್ ಮಾಡಕ್ಕೆ ಬರ್ತಾನೆ ಇರಲಿಲ್ಲ. ಅಂಥದ್ದೇನಾಯ್ತು? ನೀವು ಆರಾಮಾಗಿ ಇದ್ದೀರಲ್ಲ. ನಾನು ಮಾತಾಡ್ತಿರೋದು ನನ್ನ ಬಗ್ಗೆ ಅಲ್ಲ ಬೇಬಿ, ನನ್ನ ಪರಿಸ್ಥಿತಿ ಬಗ್ಗೆ, ನನ್ನ ಮನೆ ಪರಿಸ್ಥಿತಿ ಬಗ್ಗೆ. ಅಂಥದ್ದೇನಾಯ್ತು? ಮನೇಲಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸು ಬೇಬಿ, ಗಲಾಟೆ ಮೇಲೆ ಗಲಾಟೆ. ನಾನು ಏನು ಮಾಡಲಿ? ಗಲಾಟೆನಾ? ಯಾರ ಜೊತೆ? ಬೇಬಿ ಆ ಥರದ ಗಲಾಟೆ ಅಲ್ಲ, ಮನೇಲಿ ನಡೆಯೋ ಒಂದಷ್ಟು ಸಿಚುವೇಶನ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಏನಾಗಿತ್ತು ಮತ್ತು ನನಗೆ ಯಾಕೆ ಹೇಳಲಿಲ್ಲ? ಹೇಳಬೇಕು ಅಂತಲೇ ಇದ್ದೆ ಬೇಬಿ, ನಿನಗೆ ಹೇಳಿದೆ ಇರ್ತೀನಿ, ಬಟ್ ಫೋನಲ್ಲಿ ಆಗಲ್ವಲ್ಲ, ಅದಕ್ಕೆ ಡೈರೆಕ್ಟಾಗಿ ಸಿಕ್ಕಿದಾಗ ಹೇಳೋಣ ಅದು ಸುಮ್ಮನೆ ಇತ್ತು. ಅದೇನಾಗಿದೆ ಅಂದರೆ ನಮ್ಮ ಅಣ್ಣ ಇದ್ದಾನಲ್ಲ, ಓ ಗಾಡ್, ನಿಮ್ಮ ಅಣ್ಣನಿಗೆ ಸ್ವಂತ ತಾಯಿ ತಂಗಿ ಎಲ್ಲ ಇದ್ದಾರಾ? ಅವ್ರು ಇವಾಗ ಎಲ್ಲಿದ್ದಾರೆ? ನಿಮ್ಮ ಜೊತೆಗಿಲ್ವಾ? ಗೊತ್ತಿರಲಿಲ್ಲ ಬೇಬಿ ನಮಗೂ ಎಲ್ಲಿದ್ರು ಅಂತ. ಅಣ್ಣ ಅವ್ರನ್ನ ಹುಡುಕ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅವ್ರು ಸಿಕ್ಕಿದ್ರೆ ಏನು ಮಾಡ್ತೀರಾ? ಅಕಸ್ಮಾತ್ ಅವ್ರು ಏನಾದ್ರು ಸಿಕ್ಕಿದ್ರೆ ನೀವು ಸೈಡ್ ಲೈನ್ ಆಗ್ತೀರಾ ಅಲ್ವಾ? ಎಷ್ಟೇ ಆದರೂ ಮಲ್ತಾಯಿ ಮತ್ತೆ ಮಲ್ತಾಯಿ ಮಕ್ಕಳಲ್ವಾ? ಏನು ಹೇಳ್ತಿದ್ಯಾ ಬೇಬಿ? ಇಟ್ಸ್ ಟ್ರೂ ಜೈ. ಇಷ್ಟು ದಿವಸ ನಿಮ್ಮ ಅಣ್ಣಂಗೆ ಸ್ವಂತದವರು ಅಂತ ಯಾರು ಇರಲಿಲ್ಲ, ಅದಕ್ಕೆ ನಿಮ್ಮನ್ನ ತಮ್ಮ ತಂಗಿ ಥರ ನೋಡ್ಕೊತಾ ಇದ್ರು. ಇನ್ನು ಅವ್ರ ಸ್ವಂತ ತಾಯಿ ತಂಗಿ ಬಂದಮೇಲೆ ನಿಮ್ಮನ್ನ ಸೈಡ್ ಲೈನ್ ಮಾಡ್ತಾರೆ. ಇಟ್ಸ್ ಆಬ್ವಿಯಸ್ ಅಲ್ವಾ? ಹೊಸ ಐಟಮ್ ತಗೊಂಡ್ಮೇಲೆ ಹಳೆ ಐಟಮ್ನ ಗುಜುಡಿಗೆ ಹಾಕಿ ಹಾಕ್ತಾರೆ. ಬೇಬಿ ಏನು ನಿನ್ನ ಮಾತಿನ ಅರ್ಥ? ಜೈ, ಡೋಂಟ್ ಟೇಕ್ ಮೀ ರಾಂಗ್, ನಾನು ಜಸ್ಟ್ ಕ್ಯಾಶುಯಲ್ ಆಗಿ ಹೇಳ್ದೆ. ಅವ್ರು ಬಂದರೆ ಕಷ್ಟ ಆಗತ್ತಲ್ವಾ? ಡೋಂಟ್ ವರಿ ಬೇಬಿ, ಆ ಥರ ಎಲ್ಲ ಏನೂ ಆಗಲ್ಲ. ಅವರು ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ಬರೋದಕ್ಕೆ ಅವರೇ ಇಲ್ಲ. ಇಲ್ಲ ಅಂದರೆ? ಇಲ್ಲ ಅಂದರೆ ಐ ಮೀನ್ ಅವರು ಟಿಕೆಟ್ ತೊಗೊಂಡು ಸೀದಾ ಮೇಲಿರೋದು. ಹೌದಾ? ಹೌದು ಬೇಬಿ, ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ. ಯಾವಾಗಂತೆ? ಅದೆಲ್ಲ ನನಗೆ ಗೊತ್ತಿಲ್ಲ ಬೇಬಿ, ಬಟ್ ಅವರು ತೀರ್ಕೊಂಡಿದ್ದಾರೆ, ಇನ್ನು ಬದುಕಿಲ್ಲ ಅಷ್ಟು ಮಾತ್ರ ಗೊತ್ತು. ಹಾಗಾದ್ರೆ ಸರಿ, ಏನು ಟೆನ್ಷನ್ ಇಲ್ಲ. ಬಟ್ ನಿಮ್ಮ ಅಣ್ಣಂಗೊಂದು ಮಗು ಅಂತಾದ್ರೆ ಅದು ಪ್ರಾಬ್ಲಮ್ ಆಗ್ಬೋದಲ್ವಾ? ಆಗ ಆಬ್ವಿಯಸ್ಲಿ ನಿಮ್ಮ ಅಣ್ಣನ ಫಸ್ಟ್ ಪ್ರಯಾರಿಟಿ ಅವ್ರ ಹೆಂಡತಿ, ಮಗು, ಅವ್ರ ಫ್ಯಾಮಿಲಿ ಮೇಲೆ ಆಗಿರುತ್ತೆ. ಇನ್ನೂ ಆಗಿಲ್ವಲ್ಲ, ಆದಾಗ ನೋಡ್ಕೊಂಡು ಆಯ್ತು. ಅದಕ್ಕೆ ತುಂಬ ಟೈಮ್ ಬೇಕು ಬೇಬಿ. ಏನು ಮಗು ಬೇಕು ಅಂತ ತಕ್ಷಣ ಆಕಾಶದಿಂದ ಉದುರ್ಬಿಡುತ್ತಾ? ಇಲ್ಲ ತಾನೆ, ಅದಕ್ಕೆ ಅದರದಾದಂಥ ಒಂದು ಟೈಮ್ ಬರುತ್ತೆ. ನಾವು ಅಲ್ಲಿವರೆಗೂ ಆರಾಮಾಗಿರೋಣ, ಈಗಲೇ ಯಾಕೆ ತಲೆ ಕೆಡಿಸ್ಕೋಬೇಕು? ನನ್ನ ಹತ್ರ ಬೇಬಿ ಎಲ್ಲ ಥರದ ಮಿಸೈಲ್ಗಳು, ಆ್ಯಂಟಿ ಮಿಸೈಲ್ಗಳು ಇದ್ದಾವೆ, ರೆಡಿ ಇಟ್ಕೊಂಡಿದ್ದೀನಿ. ಯಾವ ಸಮಯಕ್ಕೆ ಏನು ಬೇಕೋ ಅದನ್ನು ಬ್ಲಾಸ್ಟ್ ಮಾಡ್ತಾ ಇರ್ತೀವಿ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ. ಮೂವಿಗೆ ಹೋಗೋಣ. ಮೂವಿಗ? ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ ಬೇಬಿ, ಕಮ್ ಲೆಟ್ಸ್ ಗೋ. ಏನು ಹೇಳು ಮಾಮ್, ನೀನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆಯಾ. ಆ್ಯಂಡ್ ನೀನು ಖುಷಿಯಾಗಿರೋದನ್ನ ನೋಡೋದಕ್ಕೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ. ಥ್ಯಾಂಕ್ಸ್ ಜೆ. ಇದೆಲ್ಲ ಆಗಿದ್ದು ನಿನ್ನಿಂದ. ನೀನು ಇಲ್ಲದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಸೊ ಎಲ್ಲ ಕ್ರೆಡಿಟ್ ನಿನಗೆ ಸೇರಬೇಕಾಗಿತ್ತು. ಮಾಮ್, ಇದರ ಕ್ರೆಡಿಟ್ಸ್ ತಗೊಳ್ಳೋದೇನಿದೆ? ನನಗೆ ನೀನು, ನಿನಗೆ ನಾನು, ಅಷ್ಟೇ ಬೇಕಾಗಿರೋದು. ಆ್ಯಂಡ್ ನನಗೆ ಕ್ರೆಡಿಟ್ಸ್ ಅಲ್ಲ ಮಾಮ್ ಮ್ಯಾಟರು. ನಾವಿನ್ನೂ ಚಾಲ್ತಿಯಲ್ಲಿದ್ದೀವಲ್ಲ, ಇನ್ನೂ ಅಧಿಕಾರದಲ್ಲಿದ್ದೀವಲ್ಲ, ಅದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನನಗೆ ಬೇಕಾಗಿರೋದು ಅಷ್ಟೇ, ಬೇರೇನೂ ಅಲ್ಲ. ಈ ಅಧಿಕಾರ ಅನ್ನೋದು ಹುಲಿ ಮೇಲಿನ ಸವಾರಿ ಥರ. ನಾವು ಇಳಿದಿದ ತಕ್ಷಣ ಅದು ನಮ್ಮನ್ನೇ ತಿಂದ್ಬಿಡತ್ತೆ. ಡೋಂಟ್ ವರಿ ಮಾಮ್, ಹುಲಿನ ಪಳಗಿಸಿಟ್ಕೊಂಡ್ರೆ ಅದು ಎಂಥ ಹುಲಿನೇ ಆಗಲಿ, ನಮ್ಮ ಮುಂದೆ ಅದು ಬೆಕ್ಕೆ. ಸೊ ಯು ಡೋಂಟ್ ವರಿ ಮಾಮ್. ನಿನ್ನನ್ನು ಕೆಳಗಿಳಿಸೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಮಾಮ್. ನೀನು ಆರಾಮಾಗಿರು. ಈ ನಮ್ಮ ಕುಚಿಕ ಮಾಂಸ ಇಡತ್ತಲ್ಲ, ಏನದು ತಂಡ ಕೂಲ್, ಆ ಥರ ಕೂಲ್ ಆಗಿರು. ಅಲ್ಲ ಜೈ, ಈಗ ಹೋಗಿ ಬರ್ತೀನಿ ಅಂತ ಹೇಳಿದೆಯಲ್ಲ ನೀನು, ಇಷ್ಟು ಲೇಟಾಗ ಬರೋದು? ನಿಮ್ಮ ಅಣ್ಣನೋ ಅವ್ನು ನೋವಲ್ಲೇ ಇದ್ದಾನೆ, ಅದಕ್ಕೆ ಏನೂ ಕೇಳಿಲ್ಲ. ಇನ್ ಕೇಸ್ ಕೇಳಿದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ ಜೈ? ಕೇಳಿಲ್ಲ ತಾನೇ, ಬಿಡು. ಆ್ಯಂಡ್ ನನಗೆ ಗೊತ್ತಿತ್ತು ಅವ್ನು ಕೇಳೋದಿಲ್ಲ ಅಂತ, ಅದಕ್ಕೆ ಹೊರಗಡೆ ಹೋಗಿದ್ದೆ.
ಹೊರಗಡೆ ಹೋಗಿದ್ದು ಒಂಥರ ಒಳ್ಳೇದಾಯ್ತು ಮಾಮ್. ಒಂಚೂರು ಚೇಂಜ್ ಅನ್ನಿಸ್ತು, ಒಂದು ಫ್ರೆಶ್ ಹೇರ್ ತೊಗೊಂಬಂದಂಗಾಯ್ತು. ಅದೇ ಇಲ್ಲೇ ಇದ್ದಿದ್ರೆ ನನಗೆ ತುಂಬ ಸಫಕೇಟ್ ಆಗಿರೋದು. ಈ ದುಃಖ, ಕಣ್ಣೀರು, ಗೋಳಾಟ ಇದೆಲ್ಲ ನೋಡಿ ತಲೆ ಕೆಡೋದ್ರ ಬದಲು ಹೊರಗಡೆ ಹೋಗಿ ಬಂದಿದ್ದೆ ಬೆಟರ್ ಅನ್ನಿಸ್ತು. ಹೆಚ್ಚು ಅಂದರೆ ಏನು ಕೇಳಿರೋರು ಎಲ್ಲೋಗಿದ್ದಾನೆ ಅಂತ, ಹೊರಗಡೆ ಹೋಗಿದ್ದಾನೆ ಅಂದಿದ್ರೆ ಸುಮ್ಮನಾಗಿರೋರು. ಈ ಫಾರ್ಮ್ಯಾಲಿಟೀಸ್ಗೋಸ್ಕರ ನನ್ನ ಪೀಸ್ ಆಫ್ ಮೈಂಡ್ನ, ನನ್ನ ವ್ಯಾಲ್ಯೂಯಬಲ್ ಟೈಮ್ನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ಅದಕ್ಕೆ ಹೊರಗಡೆ ಹೋಗಿದ್ದು ಬಂದೆ. ಆದರೂ ಹಾಗಲ್ಲ ಜೈ, ನೀನು ಇರಬೇಕಾಗಿತ್ತು. ನೀನಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ವಿಚಾರ ಬಿಡು ಮಾಮ್. ಆ್ಯಕ್ಚುಲಿ ಈಗ ಅಣ್ಣನ ಜೊತೆ ಕ್ಲೋಸ್ ಆಗಿರಬೇಕಾಗಿರೋದು ನೀನು. ಮೊದಲು ನೀನೊಂದು ಜೊತೆ ಹೇಗೆ ಕ್ಲೋಸ್ ಆಗಿದ್ಯೋ ಈಗಲೂ ಮತ್ತೆ ಆ ಕ್ಲೋಸ್ನೆಸ್ನ ಬೆಳೆಸ್ಕೋಬೇಕು. ಐ ಮೀನ್ ಟು ಸೇ, ನೀನು ಆ್ಯಕ್ಟಿವ್ ಆಗಿ ಅವನ ಜೊತೆ ಇನ್ವಾಲ್ವ್ ಆಗಬೇಕು ಮಾಮ್. ಆ್ಯಂಡ್ ಅದಕ್ಕೆ ಈಗ ನಮಗೆ ಸಿಕ್ಕಿರೋದು ರೈಟ್ ಟೈಮ್ ಮಾಮ್. ಪ್ರೆಸೆಂಟ್ ಅಣ್ಣಂಗೆ ಬೇಕಾಗಿರೋದು ಒಂದು ಎಮೋಷ್ನಲ್, ಮಾರಲ್ ಸಪೋರ್ಟ್ ಮಾಮ್. ಆ ಮಾರಲ್ಲು ಆ್ಯಂಡ್ ಎಮೋಷ್ನಲ್ ಸಪೋರ್ಟ್ ಕೊಡುವಂಥ ವ್ಯಕ್ತಿ ನೀನಾಗಿರಬೇಕು. ಅಟ್ಲೀಸ್ಟ್ ನೀನು ಕೊಡದೆ ಹೋದ್ರೂ ಪರವಾಗಿಲ್ಲ, ಆ ಥರ ಡ್ರಾಮಾನಾದರೂ ಆಡಬೇಕು. ಡ್ರಾಮಾ ಆಡಿ ಆಡಿ ಅವನು ಹೇಗೆ ಮೊದಲು ನಿನ್ನ ಮಾತು ಕೇಳ್ಕೊಂಡು ಬಿದ್ದಿದ್ನೋ ಆ ರೀತಿ ಬಿದ್ದಿರಬೇಕು. ಯು ಹ್ಯಾವ್ ಟು ಬಿ ಲೈಕ್ ಹಿಸ್ ರಿಂಗ್ ಮಾಸ್ಟರ್. ಆ್ಯಂಡ್ ನೀನು ಹಾಕಿರೋ ರಿಂಗಲ್ಲೇ ಅವನು ಉಸಿರಾಡಬೇಕು. ಆ ರೀತಿ ಪಳಗಿಸ್ಬೇಕು ಅವನನ್ನು. ಅಷ್ಟೇ ನಮಗೆ ಬೇಕಾಗಿರೋದು. ಆ್ಯಂಡ್ ಅದನ್ನು ಮಾಡೋದಕ್ಕೆ ಈಗ ರೈಟ್ ಟೈಮ್. ಒಂದು ರೀತಿ ಹೇಗೆ ಅಂತಂದರೆ, ಫಂಡಮೆಂಟಲಿ ಚೆನ್ನಾಗಿರುವಂಥ ಕ್ವಾಲಿಟಿ ಶೇರ್ಸು ಸಡನ್ನಾಗಿ ಮಾರ್ಕೆಟಲ್ಲಿ ಬಿದ್ದೋದಾಗ ಅದನ್ನು ಪರ್ಚೇಸ್ ಮಾಡಿ ಸೇಫಾಗಿ ನಮ್ಮ ಹತ್ರ ಇಟ್ಕೋತೀವಲ್ಲ, ಮುಂದಕ್ಕೆ ಕೆಲ್ಸಕ್ಕೆ ಬರುತ್ತೆ ಅನ್ನೋ ಹಾಗೆ. ಹಾಂ ರೀ.